ಇದು ಕೊಡೋಣ ಬಾ. ನೋಡಿ ಕ್ಲಾರಿಟಿ. ಮಧ್ಯ ಮನೆಯಲ್ಲಿ ಹೋಮ ಮಾಡ್ತಿದ್ದಾರೆ ನಮ್ಮ ಅಜ್ಜಿ ಮನೆಯಲ್ಲಿ. ನಮ್ಮಮ್ಮ ನನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಹಾಯ್ ಗೈಸ್, ನನ್ನ ವಾಯ್ಸ್ ಕೇಳ್ಸತ್ತೆ ಏನೋ ಗೊತ್ತಿಲ್ಲ. ಸೊ ಟೈಮ್ ಬಂದು 9:40. ಆ್ಯಕ್ಚುಲಿ ನಾನು 5 ಗಂಟೆಗೆ ಬೆಳಿಗ್ಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಾಗಿದ್ದು. ಮಲಗಿಬಿಟ್ಟೆ ಗೈಸ್. 5 ಗಂಟೆಗೆ ಹೋಮ ಇತ್ತು ನಮ್ಮ ಅಜ್ಜಿ ಮನೇಲಿ. ಸೊ ಹೋಮಕ್ಕೆ ನಾನು ಹೋಗ್ಬೇಕಾಗಿತ್ತು. ಮಧ್ಯ ಮನೆಯಲ್ಲಿ ಹೋಮ ಮಾಡ್ತಿದ್ದಾರೆ ನಮ್ಮ ಅಜ್ಜಿ ಮನೇಲಿ. ಸೊ ಆ ಪೂಜಾರಿ ಬಂದು 6 ಗಂಟೆಗೆ ಬರ್ತೀನಿ ಅಂತ ಹೇಳಿದರು ನಮ್ಮ ಅಜ್ಜಿ ಮನೆಗೆ ಹೋಮಕ್ಕೆ. ನೋಡಿದ್ರೆ 5:15ನೇ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ಪೂಜೆ ಮಾಡೋಕ್ಕೆ. ಮತ್ತು ನಾನು ಸ್ನಾನ ಮಾಡಿ ರೆಡಿಯಾಗಿ ಹೋಗೋ ಶೇಲ ಹೋಮನೇ ಮುಗ್ದಿರತ್ತೆ ಅಂತ ನಾನು ಬರಲ್ಲ ಅಂತ ಹೇಳ್ಬಿಟ್ಟೆ. ಸೊ ಇವಾಗ ರೆಡಿ ಆಗಿಬಿಟ್ಟು ಅಜ್ಜಿ ಮನೆಗೆ ಹೋಗ್ತಾಯಿದ್ದೀನಿ. ಹೋಗಿಲ್ಲ ಅಂದರೆ ನನ್ನ ಅಷ್ಟೇ. ಅದಕ್ಕೆ ವ್ಲಾಗ್ ಮಾಡಿ ಅಂತ ಕೇಳ್ತೀರಾ. ನಾನು ಈ 5 ದಿವಸ ಎಲ್ಲೋಗಿದೆ ಅಂದರೆ ಮನೆ ಶಿಫ್ಟಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ನಮ್ಮ ಹಳೆ ಮನೆಯಿಂದ ಹೊಸ ಮನೆಗೆ ಬಂದಿದ್ದೀವಿ. ಸೊ ದಿಸ್ ಈಸ್ ಅವರ್ ಹೊಸ ಮನೆ. ಹೊಸ ಮನೆಯಲ್ಲಿ ಹಳೆ ಮನೆ ಥರ ಕಾಣ್ತಿದ್ಯಾ? ಬೇಜಾರು ಮಾಡ್ಕೊಬೇಡಿ, ಅದು ನನ್ನ ತಮ್ಮ ಮಾಡಿರೋದು. ಸೊ ಒಂದು ಸ್ವಲ್ಪ ಮೆಸ್ಸಿ ಆಗಿದೆ, ಅದಕ್ಕೆ ನಾನು ವ್ಲಾಗೇ ಮಾಡಿಲ್ಲ ಗೈಸ್. ಸೊ ನಾನು ನೆನ್ನೆ ಹೋಗಿ ಫೇಶಿಯಲ್ ಮಾಡ್ಕೊಂಬಂದೆ. ಅಂದ್ಕೊಂಡಿದ್ದೆ ಈ ಫೇಶಿಯಲ್ ಮಾಡ್ಕೊಂಡ್ರೆ ತಿರ್ಗಾ ಹೋಮದಲ್ಲಿ ಹಿಂಗೆ ಕೂತ್ಕೊಳ್ಳೋದಂತ. ನೋಡಿದ್ರೆ ಹೋಗೇ ಇಲ್ಲ ನಾನು ಹೋಮಕ್ಕೆ. ಸೊ ನಾನು ಡೈರೆಕ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನನ್ನ ಮುಖ ಎಷ್ಟು ಡಲ್ ಆಗಿಬಿಟ್ಟಿತ್ತು ಗೊತ್ತಾ? ನಮ್ಮಮ್ಮ ಆಪ್ರೇಷನ್ನು ಅಕ್ಟೋಬರ್ 5th ನಿನ್ನೆವರೆಗೂ ನಿದ್ದೆನೇ ಇದ್ದಿಲ್ಲ ಗೈಸ್. ಪ್ರಾಪರ್ ನಿದ್ದೆನೇ ಇದ್ದಿಲ್ಲ ನನಗೆ. ಅಟ್ಲೀಸ್ಟ್ ಇವತ್ತಾರು ಚೆನ್ನಾಗಿ ಮಲ್ಗೋಣ ಅಂತ ಅಂದ್ಕೊಂಡ್ರೆ, ಇವತ್ತು ನೋಡ್ರೆ ಹೋಮ ಇಕ್ಕಿದ್ರು. ಬದ್ದೆ ನಾನು ಹೋಮಕ್ಕೆ ಹೋಗಿಲ್ಲ. ನನಗೆ ಮೋರ್ ದೆನ್ ಹೋಮ ಪ್ರತಿಯೊಂದೂ ನನ್ನ ಹೆಲ್ತ್ ಮುಖ್ಯ. ನಾನು ಚೆನ್ನಾಗಿದ್ರೆ ತಾನೇ ಹೋಮಕ್ಕೆ ಹೋಗಿ ಕೂತ್ಕೊಳ್ಳೋಕ್ಕಾಗೋದು. ಸೊ ಐ ಥಾಟ್ ಓಕೆ, ನಾನು ಹಿಂಗೋ ನಿದ್ದೆ ಬೇಕು. ಪ್ರಾಪರ್ ನಿದ್ದೆ ಇಲ್ಲ, ಸಖತ್ ಏರ್ ಫಾಲ್ ಆಗ್ತಿದೆ ನನಗೆ. ನೆನ್ನೆ ಸ್ಪಾ ಮಾಡಿಸ್ಕೊಂಡೆ. ಆ ಸ್ಪಾ ಲೇಡಿ ಮಾಡೋರು ಕೈ ಫುಲ್ಲು ಕೂದಲು. ಯೋಚನೆ ಮಾಡಿ ಇಷ್ಟು ಹೇರ್ ಫಾಲ್ ಆಗಿರ್ಬೋದು. ಮತ್ತು ಡಾರ್ಕ್ ಸರ್ಕಲ್ಸ್ ನೀವು ನೋಡಿದ್ರೆ ಕಾಣುತ್ತೆ. ಹೆವಿ ಡಾರ್ಕ್ ಸರ್ಕಲ್ಸ್ ಇದು ಪರವಾಗಿಲ್ಲ, ಆ್ಯಕ್ಚುಲಿ ಕಮ್ಮಿ ಆಗಿದೆ. ಪ್ರಾಪರ್ ನಿದ್ದೆ ಇಲ್ಲ. ಸೊ ದಟ್ ಈಸ್ ವೈ ಐ ಥಾಟ್ ಹೋಮಕ್ಕಿಂತ ಲೆಟ್ ಮೀ ಸ್ಲೀಪ್. ಅಟ್ಲೀಸ್ಟ್ ಐಲ್ ಗೆಟ್ ಗುಡ್ ಸ್ಲೀಪ್. ನನ್ನ ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಯಾವತ್ತೂ ನಿಮ್ಮ ಹೆಲ್ತ್ನ ನೆಗ್ಲೆಕ್ಟೇ ಮಾಡ್ಕೊಂಬಿಡಿ ಗೈಸ್, ಸೀರಿಯಸ್ಲಿ. ಆ ಆಂಟಿ ಅಂದರು, ಪಾರ್ಲರ್ ಆಂಟಿ ಅಮ್ಮ, ಇದು ನಿದ್ದೆ ಮಾಡಿಲ್ಲ ಅಂದರೆ ಥೈರಾಯ್ಡು ಬರುತ್ತಂತೆ. ಸರಿ ನಿದ್ದೆ ಇಲ್ಲ ಅಂದರೆ ಥೈರಾಯ್ಡ್ ಬರುತ್ತೆ, ಮತ್ತು ಫ್ರಸ್ಟ್ರೇಷನ್ ಆಗುತ್ತೆ. ವಿಲ್ ಬಿ ಸೋ ಮೆನಿ ಸಿಂಪ್ಟಮ್ಸ್. ನೀವೇ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ. 1 ವಾರ ನಿದ್ದೆ ಮಾಡ್ದಿರ ಇರಿ, ಅವಾಗ ನಿಮ್ಗೆ ಏನೇನು ಬಾಡಿ ಚೇಂಜಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಏನು ಮಾಡೋದು ಬೇಕಾ? ಹಾಂ, ಎಲ್ಲಾದ್ರೂ ಹೋಗೋಕ್ಕಿದೆಯಾ? ಇಲ್ಲ, ಎಲ್ಲೂ ಹೋಗಲ್ಲ. ನಾನು ಕರ್ಕೊಂಬರ್ತೀನಿ ನಾನು ಮಕ್ಕಳನ್ನ. ನಮ್ಮಮ್ಮ ಬರ್ತಿಲ್ಲ, ಬಿಕಾಸ್ ಶಿ ಇಸ್ ನಾಟ್ ಫೀಲಿಂಗ್ ವೆಲ್. ಅದಕ್ಕೆ ಇವತ್ತು ಸಾಯಂಕಾಲ ಆಚೆ ಹೋಗ್ಬೇಕಾಗಿದೆ ಗೈಸ್. ಒಂದು ಸ್ವಲ್ಪ ಹೊಸ ಮನೆಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಐಬ್ರೋಸ್ ಮಾಡಿಸ್ದೆ ನೆನ್ನೆ. ಸಮ್ಟೈಮ್ಸ್ ಒಬ್ಬೊಬ್ರು ಕೇಳ್ತಾರೆ, ಏನಕ್ಕೆ ನೀವು ಐಬ್ರೋಸ್ ಮಾಡಿಸಿಲ್ಲ, ಐಬ್ರೋಸ್ ಮಾಡಿಸಿ ಚೆನ್ನಾಗಿ ಕಾಣ್ತೀರಾ ಅಂತ. ನಿಮಗೆ ಗೊತ್ತಿಲ್ಲ ನಾನು ಏನಕ್ಕೆ ಐಬ್ರೋಸ್ ಮಾಡಿಸಿರಲ್ಲ ಅಂತ. ನಾನು ಸಮ್ಟೈಮ್ಸ್ನು ಐಬ್ರೋಸ್ನ ದಪ್ಪ ಬಿಟ್ಬಿಟ್ಟಿರ್ತೀನಿ, ಲೈಕ್ ಎಕ್ಸ್ಟ್ರಾ ಹೇರ್ಸ್ ಗ್ರೋ ಆಗಲಿ ಅಂತ. ಸೊ ದ್ಯಾಟ್ ತಿರ್ಗಾ ನಾನು ಐಬ್ರೋಸ್ ಮಾಡಿಸಾಗ ಅವರಿಗೆ ಆ ಶೇಪ್ ಕೊಟ್ಟು ತಿಕ್ಕಾಗಿ, ಲೈಕ್ ಆ ತಿಕ್ ವಿತ್ ತಿಕ್ ಮತ್ತು ಶೇಪಲ್ಲಿ ನಿಲ್ಸೋಕ್ಕೆ ಅವ್ರಿಗೆ ಆರಾಮಾಗತ್ತೆ ಅಂತ ನಾನು ಲೈಕ್ 1.5 month ನಾನು ಐಬ್ರೋಸೇ ಮಾಡಲ್ಲ. ಇವತ್ತು ಮಾಡಿದ್ದೀನಿ, ನಾನು ನೆನ್ನೆ ಮಾಡಿದ್ನಾ. ಸೊ October 18th ಮಾಡಿದೆ. ಇನ್ನು ನೆಕ್ಸ್ಟ್ ನಾನು November 20 ತುಂಬ ಗ್ಯಾಪ್ ಕೊಡ್ತೀನಿ ಗೈಸ್. ತಕ್ಷಣ ನಾನು ಮಾಡೋಕ್ಕೋಗಲ್ಲ.
ಸೊ ದಟ್ ನನ್ನ ಹೇರ್ ಐಬ್ರೋಸ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನನಗಂತೂ ಐಬ್ರೋಸ್ ಚೆನ್ನಾಗಿ ಬೆಳೆಯುತ್ತೆ. ಗಾಡ್ ಗ್ರೇಸ್ ಅಲ್ಲಮ್ಮ. ಥಿಕ್ ಹೇರ್ ಗೈಸ್ ನಂದು. ಕೂದಲಲ್ಲಿ ಇದೆಯೋ ಗೊತ್ತಿಲ್ಲ, ಐಬ್ರೋಸಲ್ಲಿದೆ. ಆದರೆ ಇಲ್ಲಿ ಮಾತ್ರ ಏನು ಗೊತ್ತಾ, ಅದು ನಾನು ಚಿಕ್ಕ ವಯಸ್ಸಲ್ಲಿ ನಾನೇ ಹೇಟ್ ಮಾಡಿಸ್ಕೊಂಡಿದ್ದು. ಏನು ಮಾಡೋದು, ನಮ್ಮಮ್ಮ ನನ್ನ ಸರಿಗೆ ನೋಡ್ಕೊಂಡಿಲ್ಲ. ಒಂದು ವರ್ಷ ಮಗುದಲ್ಲಿ ಒಂದು ಗಾಜಿನ ಕಪ್ಪಮ್ಮ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಯಾಕೆ ಹೇಳ್ತೇವೆ? ಕೂತಿದ್ ಮಗು ಬಿದ್ದೆ ನೀನೆ. ನಾನು ಅದೇ ನನ್ನ ಗಮನದಲ್ಲಿ ತಾನೇ ಇಟ್ಕೊಬೇಕಾಗಿತ್ತು. ಅಯ್ಯೋ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೆಲ್ಲ. ಗಾಜಿನ ಕಪ್ಪಮ್ಮ ಇಲ್ಲಮ್ಮ, ಗ್ಲಾಸ್, ಸ್ಟೀಲ್ ಗ್ಲಾಸ್ ಮೇಲೆ ಬಿದ್ದುಬಿಟ್ಟೆ ಗೈಸ್ ನಾನು. ಸೊ ಇಲ್ಲಿ ಬಿದ್ದುಬಿಟ್ಟು ಕಟ್ಟಾಗಿ ಬ್ಲಡ್ ಎಲ್ಲ ಬ್ಲೀಡ್ ಆಯ್ತು. ಅಪ್ಪ ಬೈತಾ ನಿನಗೆ? ಇಲ್ಲ, ಅದು ನಿಂದೆ ತಪ್ಪು, ನಾ ಬೇಕಂತ ಮಾಡಿಲ್ಲ. ಬೈದಿಲ್ವಾ ನಿನಗೆ? ಏನಕ್ಕೆ ಅವಳ ಪಕ್ಕನೇ ಇದ್ದಿಲ್ಲ? ಇಲ್ಲ, ಸೈಡಲ್ಲಿ ಇದ್ದಿದ್ ಗ್ಲಾಸ್ ನೀನೇ ಬೇಕಂತ ತಗೊಂಡು ಆಡ್ಕೊಂಡು ಅದ್ರ ಮೇಲೆ ಬಿದ್ದಿದ್ದು. ನಾವು ಮಾಡಿಲ್ಲ. ಅದು ಯಾರಮ್ಮ ಅವರಾಗಿ ಮಾಡ್ತಾರೆ ಮಕ್ಳಿಗೆ, ನೀನ್ ಬೇರೆ. ಓಹೋ, ತಗೊಳಕ್ ಹೋಗ್ಬೇಕಲ್ಲ. ನಾನು ಬರ್ಬೇಕಾ? ಬರಲ್ಲ. ಬರ್ತೀನಿ. ನನಗೇನು, ನೀನ್ ತಾನೇಮ್ಮ ಬರ್ತೀನಿ ಅಂದೆ. ಎಲ್ಲರೂ ಒಟ್ಟಿಗೆ ಹೋಗೋಣ. ನಮ್ಮಮ್ಮ ಹಂಗೆ ಗೈಸ್, ಒಂದ್ಸತಿ ಒಂದ್ ಹೇಳ್ತಾರೆ, ಇನ್ನೊಂದ್ಸತಿ ರೆಡಿಯಾಗಿರ್ತೀನಿ. ಅಷ್ಟೇ. ಡ್ರೆಸ್ ಹಾಕೊಂಡಿರ್ತೀನಿ ಇವತ್ತು. ನಾಳೆಯಿಂದ ದೀಪಾವಳಿ ಗೈಸ್. ದೀಪಾವಳಿಗೆ ನಾನು ಶಾಪಿಂಗೇ ಮಾಡಿಲ್ಲ. ಎಲ್ಲ ಇನ್ಮೇಲೆ ಚೂಡಿದಾರ. ಸ್ಯಾರಿ ಟೈಟ್, ಸ್ವಲ್ಪ ದಿನ ಟೈಟ್ ಮಾಡ, ಅದಕ್ಕೆ ಚೂಡಿದಾರ್ ಇನ್ಯಾರಿಗೂ ಕೊಡಬೇಡ. ಯಾಕಂದ್ರೆ ನಾನೇ ಯೂಸ್ ಮಾಡೋಣ ಅಂತ. ದೀಪಾವಳಿಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಶಾಪಿಂಗೇ ಮಾಡಿಲ್ಲ. ಇಲ್ಲಾಂದರೆ ಎಲ್ಲ ವರ್ಷ ನಾನು ಹೊಸ ಡ್ರೆಸ್ಸೇ ಹಾಕೊತಾ ಇದ್ದೆ. ಈ ಸತಿನೂ ಹೊಸ ಡ್ರೆಸ್ಸೇ ತೊಗೊಂಬಂದಿದ್ದೀನಿ. ಕೇರಳದಿಂದ ಸೀರೆ ತೊಗೊಂಬಂದಿದ್ದೀನಿ. ಬದ್ದೆ ನಾನು ಬೇರೆ ಏನಾದ್ರು ಹಾಕೊಳ್ಳೋಣ ಅಂತ ಇದ್ದೆ, ಡಿಫ್ರೆಂಟಾಗಿ. ಅಷ್ಟು ಬೇಗ ಯಾವಾಗ ಬರ್ತೀಯಾ ಅಂತ ಕೇಳ್ತಾರೆ. ಬರ್ತೀನಿ ಬೇಗನೆ. ಇವತ್ತು ಡಿನ್ನರು ಆಚೆ ಕಡೆನೆ. ನಮ್ಮಮ್ಮ ಟ್ರೀಟ್ ಅದು. ಸರಿ, ನಾನು ಟ್ರೀಟ್ ಏನಿಲ್ಲ, ನಾನು ಪೇಷಂಟ್ ಆಗಿದ್ದೀನಿ. ಸರಿ, ನಾನು ಟ್ರೀಟ್ ಏನಿಲ್ಲ. ಪೇಷಂಟ್ ಅವರು ಟ್ರೀಟ್ ಕೊಡಬಾರ್ದು ಅಂತ ರೂಲ್ಸ್ ಇದೆಯಾ? ಚೆನ್ನಾಗಾದ್ಮೇಲೆ ನಿಮಗೆ ಮನೇಲಿ ಏನು ಕೇಳಿ, ಬಿರಿಯಾನಿ, ಪೆಪ್ಪರ್ ಚಿಕನು, ಏನು ಬೇಕು ಅದೇ ನನ್ನ ಟ್ರೀಟ್. ಅವಾಗ ನೀವು ಮಾಡಾಕ್ತೀನಲ್ಲ ಊಟ. ನೋಡ್ಮ, ಇವಾಗ ಕೂದಲು ಕಮ್ಮಿ ಆಗಿದೆ ಬರೋದು. ನನ್ನ ಡಾಕ್ಟ್ರು ನೀವು ಬೆಟರ್ ಅಂತ ಹೇಳ್ಬಿಡ್ತಾರಲ್ಲ, ಆವತ್ತಿಂದ ನಿಮಗೆ ನೀವೇನು ಹೇಳಲೇ. ನಾಳೆ ನಮ್ಮಮ್ಮ ಚೆಕಪ್ ಇದೆ. ನಾಳೆನಾ ನಾಡಿದ್ದು? ನಾಳೆ ಚೆಕಪ್ ಇದೆ. ಎಲ್ಲ ಟ್ರೀಟು ನಾನು ಮನೇಲೇ ಮಾಡ್ಕೊಡ್ತೀನಿ. ಆಸೆ ಇದೆ ಮಾಡಬೇಕು ಅಂತ, ಅಷ್ಟು ಸೋಂಬೇರಿತನ ಇಲ್ಲ. ಇಲ್ಲೊಂದು ಪಿನ್ ಹಾಕಬೇಕು, ಇಲ್ಲಾಂದರೆ ಒಂದು ಏನಾದ್ರು ಕೊಡಬೇಕಾಯ್ತು. ಅವರು ತುಂಬ ಲೂಸಾಗಿ ಇಟ್ಬಿಟ್ಟಿದ್ದಾರೆ. ಈ ಡ್ರೆಸ್ಸೇ ಲೂಸಾ ಹಿಂಗೆ? ಆ್ಯಕ್ಚುಲಿ ಇದು ನನ್ನ ಸೈಜಾ ಅಂತ. ಇದು ಸ್ಮಾಲ್ ಸೈಜು ಗೈಸ್. ನಾನು ಆರ್ಡರ್ ಮಾಡಿದ್ದು ಸ್ಮಾಲ್ ಸೈಜ್. ನೋಡಿದ್ರೆ ಮೇಲೆ ಒಂದ್ಸರಿ ನೋಡೋಣ ಇದು ನನ್ಗಾಗುತ್ತಂತ. ನೀನು ಹಾಕೊಂತೀಯ? ಅದ್ರಲ್ಲಿ ಏನಿದೆ ಮಗ, ನೀವು ಒಂದ್ಸರಿ ಹಾಕೊಂಡು ಬಿಸಾ. ಇದು ಸ್ಲೀವ್ಲೆಸ್ ಮಾ, ಅದ್ರ ಮೇಲೆ ಶಾಲ್ ಹಾಕೊಂತೀನಿ. ಓಕೆ ಗೈಸ್, ನಾನು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ರೆಡಿ ಆಗ್ಬಿಟ್ಟು ಕಾಲ್ ಮಾಡ್ತೀನಿ. ಇನ್ನೂ ಏನಿದೆ? ಕಾಲ್ ಅಂತ ವಿಡಿಯೋ ಮಾಡ್ತೀನಿ. ಅಲ್ಲ, ಇನ್ನೂ ಏನಿದೆ ನಿಮ್ಮ ಮಕ್ಕಳಿಗೆ ಬಣ್ಣ ಹೊಡಿಯೋದು? ನಮ್ಮ ಅಮ್ಮನೇ ನನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಬೊಟ್ಟು ಇಟ್ಕೊಂಡು, ಲಿಪ್ಸ್ಟಿಕ್ ಹಾಕೊಂಡು, ವಾಚ್ ಹಾಕೊಂಡು ವಿಡಿಯೋ ತೆಗಿತೀನಿ. ಕಾಲ್ ಮಾಡ್ತಾರಲ್ಲ, ವಿಡಿಯೋ ಮಾಡ್ತಾರೆ. ಎಸ್. ಸೊ ಗೈಸ್, ರೆಡಿ ಆಗಿಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋದೆ. ನಮ್ಮ ಅಜ್ಜಿ ಮನೆಗೆ ಹೋದ್ರೆ ಮಧ್ಯ ಮನೇಲಿ ಹೋಮ ಮುಗ್ದಿರತ್ತಲ್ಲ, ಅದಕ್ಕೆ ಅದು ನೋಡೋಕ್ಕೆ ಹೋದ್ರೆ ನೋಡಿ ಗೈಸ್ ಏನಾಗಿದೆ ಅಲ್ಲಿ. ಹೋಮ ಕಲ್ಗಳೇ ಕಾಣ್ತಿಲ್ಲ, ಇಲ್ಲ ಎತ್ಬಿಟ್ಟಿದ್ದಾರೆ, ಏನೂ ಇಲ್ಲ ಅಲ್ಲಿ. ಸೊ ಸುಮ್ಮನೆ ನೋಡಿಕೊಂಡು ದೇವ್ರನ್ನ ಮುಕ್ಕೊಂಡು ಗೋಶಾಲಕ್ಕೆ ಹೋದ್ವಿ ಗೈಸ್. ಗೋಶಾಲೆ ಅಂದರೆ ಕೋರಮಂಗ್ಲದಲ್ಲಿ ಹಸು ಇದೆ, ಬಫಲೋಸ್ ಇದೆ, ಹಾರ್ಸ್ಗಳಿದೆ, ಪಿಜನ್ಸ್ ಇದೆ. ಸೊ ಅವ್ರಗಳಿಗೆ ಫುಡ್ ಫೀಡ್ ಮಾಡೋಕ್ಕೆ ನಾವು ಅಲ್ಲಿ ಹೋಗ್ತೀವಿ. ನಮ್ಮ ಅಜ್ಜಿ ಎವ್ರಿ ಮಂಡೇಸ್ ಹೋಗ್ತಾರೆ, ಅವರು ಸ್ಕಿಪ್ಪೇ ಮಾಡಲ್ಲ. ಸೊ ಅದಕ್ಕೆ ಇವತ್ತು ನಾವು ಹೋದ್ವಿ ಗೈಸ್ ನಮ್ಮ ಅಜ್ಜಿ ಜೊತೆ. ಯು ಸೀಯಿಂಗ್ ಮೀ? ನಾನು ನೋಡಿ ಎಗ್ರೋ ಹಾಕೊಂಡು ಬರ್ತಿದ್ದೆ ನೋಡಿ ಇದನ್ನ. ಬಿಕಾಸ್ ಐ ಆಮ್ ವೇರಿಂಗ್ ರೆಡ್ ಡ್ರೆಸ್. ಸೊ ವಾಟ್ ಮ್ಯಾನ್? ನೋ ಜಂಪಿಂಗ್. ಓ, ಇಷ್ಟು ಭಯ ಇರಬಾರ್ದು ವನಿ ಪಾಪು. ನನ್ನ ಕೈ ಇಟ್ಕೋ.
ಅವ್ರು ಹೋಗ್ಬಿಡ್ತಾರೆ ನೋಡು, ವೇಟಿಂಗ್ ಅಲ್ಲಿ ಇದ್ದಾರೆ. ಮೂರ್ ಜನ ಏನಕ್ಕೆ ಬರ್ತಾ ಇದ್ದೀರಾ? ನಾನು ಅವನಿಗೆ ಮಾತ್ರ ಕಟ್ಟಿದ್ದು. ಇರಿ 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 ನೋಡು, ಅದೇ ಹೇಳ್ಕೊಳುತ್ತೆ, ಕೊಬ್ಬು ಜಾಸ್ತಿ. ಇದು ಕೊಡೋಣ ಬಾ. ಕಿತ್ಲಾಡ್ತಾ ಇದ್ದಾರೆ. ಆಟ ಆಡ್ಸ್ತಿದ್ಯಾ ಅವರಿಗೆ? ಹಂಗ ಆಟ ಆಡ್ಸ್ಬಾರ್ದು. ಇಷ್ಟು ಚೆನ್ನಾಗಿದೆ ಗೈಸ್. ಇದು ಕೋರಮಂಗಲದಲ್ಲಿರೋದು ಗೋಶಾಲೆ. ಸೊ ಓ ಗಾಡ್, so nice. We'll give for this. ನಾನು ನಿನಗೆ ಕೊಡಲ್ಲ, ನಾನು ಇವ್ರಿಗೆ ಕೊಡ್ತೀನಿ. ಇವರಿಗೂ ಕೊಡಲ್ಲ, ಅಲ್ಲಿ ಕೊಡ್ತೀನಿ. Making fat. There are so many still there. Yeah, we'll give that side. It's coming back of you. See, ಹಿಂಗ ಓಡ್ ಬರ್ತಾ ಇದಾರೆ. ನಾನು ಇಲ್ಲಿ ಬರ್ತಾ ಇದ್ದೀನಿ ಅಂತ. ನೋಡಿ, ನಾನು ಬಿಡಲ್ಲ. ಹಿಂಗ್ ಇಳಿತಾ ಇದೆ ನನ್ನ ಕೈಯಿಂದ. ಸಾಕು, ಹೋಗಿ ನೋಡಿ, ಬಿಡೋ. ಹಾ, ನೀರು ತಿಂದ್ರೆ ಮಾತ್ರ ಸಾಕಾ? ಹೇಳ್ಕೊಂಡ. ಬೇಡತ್ತ. ಹೂ ಏಟಾಗಿದೆ ಅದಕ್ಕೆ. ಸೊ ಗೋಶಾಲೆಗೆ ಹೋಗಿ ಬಂದಮೇಲೆ ಸಾಯಂಕಾಲ ನಾನು ಮತ್ತು ನನ್ನ ತಮ್ಮ ಎಲ್ಲರೂ ಸೇರಿಕೊಂಡು ಪೈ ಶೋರೂಮ್ಗೆ ಹೋದ್ವಿ ಟು ಬೈ ಟಿ ವಿ. ನಮ್ಮ ಮನೆಗೆ ಹೊಸ ಟಿ ವಿ ತೊಗೊಳ್ಳೋಣ ಅಂತ ಗೈಸ್. ಆ್ಯಕ್ಚುಲಿ ತುಂಬ ಶಾಪಿಂಗ್ ಮಾಡಬೇಕಾಗಿದೆ ಈ ಸತಿ. ಲೈಕ್ ವಾಷಿಂಗ್ ಮಿಷಿನ್ ಮತ್ತು ಡೈನಿಂಗ್ ಟೇಬಲೆಲ್ಲ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದಕ್ಕೆ ನಾನು, ನನ್ನ ಸಿಸ್ಟರ್ಸ್, ನನ್ನ ತಮ್ಮ ಪ್ರತಿಯೊಬ್ಬರೂ ಶೋರೂಮ್ಗೆ ಹೋಗಿ ಒಂದು ಟಿ ವಿ ಸ್ಯಾಮ್ಸಂಗ್ ನೋಡಿದ್ವಿ, 55 ಇಂಚ್. ಆ್ಯಂಡ್ ಲೈಕ್ ಪೇ ಮಾಡಿಬಿಟ್ಟು ಬಂದುಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದು ಟಿ ವಿ ನೋಡ್ಕೊಂಡ್ಮೇಲೆ ನಾನು ಗ್ರೌಂಡ್ ಫ್ಲೋರ್ಗೆ ಹೋದೆ, ಐಫೋನ್ ಸೆಕ್ಷನ್ಗೆ. ಅಲ್ಲಿ ಹೋಗಿ ನಾನು iPhone 17 Pro Max ನೋಡ್ತಿದ್ದೆ ಗೈಸ್. ಕ್ಯಾಮ್ರಾದು ಕ್ಲಾರಿಟಿ ಸೂಪರಾಗಿದೆ ಗೈಸ್, ಜಸ್ಟಿಫೈನೇ ಮಾಡೋದು ಬೇಕಾಗಿಲ್ಲ. ಇಟ್ಸ್ ಲೈಕ್ ಸ್ಪೀಚ್ಲೆಸ್. ಲೈಕ್ ಫ್ರಂಟ್ ಕ್ಯಾಮ್ರಾ ಆಗಲಿ ಮತ್ತು ಬ್ಯಾಕ್ ಕ್ಯಾಮ್ರಾ ಕ್ಲಾರಿಟಿ ಅಂತೂ ಸೂಪರಾಗಿದೆ. DSLR ಬೇಕಾಗಿಲ್ಲ, ಈ ಒಂದು ಫೋನ್ ಸಾಕು. ಲೈಕ್ ಏನು ಬೇಕಾದರೂ ಮಾಡ್ಬೋದು ಈ ಫೋನಲ್ಲಿ. ಪ್ರೈವಸಿನೂ ಇರುತ್ತೆ ಆ್ಯಂಡ್ ಇಟ್ಸ್ ವೆರಿ ನೈಸ್ ಮೊಬೈಲ್. ಆ್ಯಕ್ಚುಲಿ ತೊಗೊಬೇಕಂತ ಇದ್ದೆ, ಬಟ್ ದೆನ್ ಶೋರೂಮ್ ಅವ್ರು ಹೇಳ್ತಾ ಇದ್ದಾರೆ, ಆ ಸೇಲ್ ಮಾಡೋ ಪರ್ಸನ್ ತೊಗೊಬೇಡಿ ಇವಾಗಲೇ, ಜಾನ್ವರಿ ಮೇಲೆ ತೊಗೊಳ್ಳಿ, ಬಿಕಾಸ್ ಪ್ರೈಸ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ದೆನ್ ತೊಗೊಬೇಕಂತ ಇದ್ದೀನಿ. ಲೆಟ್ಸ್ ಸಿ. ಶೋರೂಮ್ಗೆ ಹೋಗಿ ಬಂದಮೇಲೆ ನೆಕ್ಸ್ಟು ನಾವು ಮೇಘನ ಫುಡ್ಸ್ಗೆ ಹೋದ್ವಿ. ಲೈಕ್ ಅಲ್ಲಿ ಬಂದು ನಮಗೆ ಚಿಕನ್ ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ತುಂಬ ಇಷ್ಟ. ಸೊ ಇದು ಯಾವುದೇ ಪ್ರಮೋಷನ್ ಅಲ್ಲ, ಇಟ್ಸ್ ಜಸ್ಟ್ ಅವರ್ ಓನ್ ಒಪಿನಿಯನ್. ಅದು ತಿಂದ್ಬಿಟ್ಟು ಕಾರ್ನ ಹೋಗಿ ಮನೆ ಮುಂದೆ ಬಿಟ್ಬಿಟ್ಟು ಅದಾದಮೇಲೆ ನಮ್ಮಿಬ್ಬರು ಸಿಸ್ಟರ್ಸ್ನ ಅಜ್ಜಿ ಮನೆಗೆ ಬಿಡಬೇಕಾಯ್ತು, ಡ್ರಾಪ್ ಮಾಡಬೇಕಾಯ್ತು. ಸೊ ಮಾರುತಿ ನಗರಲ್ಲಂತೂ ನನಗೆ ಕಾರ್ ಓಡ್ಸೋಕ್ಕಾಗಲ್ಲ, ತುಂಬ ಟ್ರಾಫಿಕ್ ಇರುತ್ತೆ, ಜನಗಳು ನಡೀತಾನೆ ಇರ್ತಾರೆ ರೋಡ್ ಮೇಲೆ. ಸೊ ಐ ಥಾಟ್ ನಾಟ್ ಟು ಟೇಕ್ ರಿಸ್ಕ್. ಅದಕ್ಕೆ ಕಾರ್ನ ಮನೆ ಹತ್ರನೇ ಪಾರ್ಕ್ ಮಾಡಿಬಿಟ್ಟು ನನ್ನ ತಮ್ಮ ಗಾಡಿ ಓಡಿಸಿದ. ಸೊ ನಾವು 4 ಜನನೂ ಸ್ಕೂಟಿದಲ್ಲಿ ಹೋದ್ವಿ. ನಾನು, ನನ್ನಿಬ್ಬರು ಸಿಸ್ಟರ್ ಮತ್ತು ನನ್ನ ತಮ್ಮ. ಅವ್ರನ್ನ ಡ್ರಾಪ್ ಮಾಡೋಣ ಅಂತ ಹೋಗಿದ್ದು, ಬಟ್ ದೆನ್ ಅಲ್ಲಿ ಆಗಿದೆ ಬೇರೆ.
ಡ್ರಾಪ್ ಮಾಡಾಗ ನಮ್ಮತ್ತೆ ಬಿಟ್ಟ ಮೇಲೆ ಅವ್ರ ಮನೆಗೆ ರೀಚ್ ಆದಮೇಲೆ ಸೊ ನಮ್ಮತ್ತೆ ಅಂದರು ಪಟಾಕಿ ಒಂದು ಸ್ವಲ್ಪ ಹೊಡೆದ್ಬಿಟ್ಟು ಹೋಗಿ ತುಂಬ ಇದೆ ಅಂತ. ಅದಕ್ಕೆ ಪಟಾಕಿ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿಬಿಟ್ಟು ಸೊ ಅದಾದಮೇಲೆ ಲೈಕ್ 11 o'clock ನಾವು ಹೊಟ್ವಿ. ಆ್ಯಂಡ್ ವಿಶ್ ಯು ಆಲ್ ಹ್ಯಾಪಿ ದೀಪಾವಳಿ. ಎಲ್ಲರೂ ಸೇಫಾಗಿ ಖುಷಿಯಿಂದ ಎಂಜಾಯ್ ಮಾಡಿ. ಆ್ಯಂಡ್ ಲವ್ ಯು ಆಲ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.